ಸಮ್ಮರ್ ಸೆಮಿಸ್ಟರ್ ಅಂತ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಸಮ್ಮರ್ ಸೆಮಿಸ್ಟರ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ ಕೊನೆವರೆಗೂ ಮಿಸ್ ಮಾಡದೆ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತಿದ್ರೆ ಇಂಜಿನಿಯರಿಂಗ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸೆಮಿಸ್ಟರ್ ಅಂದ್ರೆ ಏನು, ಸಮ್ಮರ್ ಸೆಮಿಸ್ಟರ್ ಯಾರು ಬರೀಬೇಕು, ಯಾರಿಗ್ ಬೇಕು, ಫಸ್ಟ್ ಇಯರ್ ಸಿಗ ಸೆಕೆಂಡ್ ಇಯರ್ ಸಿಗ ಅಂತ ನೋಡೋಣ. ಓಕೆನಾ. ಸಮ್ಮರ್ ಸೆಮಿಸ್ಟರ್ ನಮಗೆ ಫಸ್ಟ್ ಇಯರ್, ಓಕೆನಾ. ಫಸ್ಟ್ ಇಯರ್ ಫಸ್ಟ್ ಸೆಮ್ ಅಂಡ್ ಸೆಕೆಂಡ್ ಸೆಮ್, ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಅವರಿಗೆ ಆಫ್ಟರ್ ಸೆಕೆಂಡ್ ಸೆಮಿಸ್ಟರ್ ಬಿಇ ಬಿಟೆಕ್ ಅಂದ್ರೆ 27ನೇ ತಾರೀಕಿಂದ ಅವರಿಗೆ ಸಮ್ಮರ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 31 ಲಾಸ್ಟ್ ಇರುತ್ತೆ. ಓಕೆನಾ. ಅದು ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಸಮ್ಮರ್ ಸೆಮಿಸ್ಟರ್ 7ನೇ ತಾರೀಕು 9ನೇ ತಿಂಗಳು 2026. 9ನೇ ತಿಂಗಳಿಗೆ ಯಾವಾಗ 7ನೇ ತಾರೀಕು ಸ್ಟಾರ್ಟ್ ಆಗುತ್ತಲ್ಲ ಇದ್ರದ್ದು ಯಾವಾಗ ಥರ್ಡ್ ಸೆಮ್ದು, ಆಗ ಇದು ಮುಗಿಯುತ್ತೆ ಸಮ್ಮರ್ ಸೆಮಿಸ್ಟರ್. ಓಕೆನಾ. ಸಮ್ಮರ್ ಸೆಮಿಸ್ಟರ್ ಗೆ ಯಾರ್ಯಾರು ಹಾಕ್ಬೇಕು, ಎಲಿಜಿಬಿಲಿಟಿ ಏನು, ಏನ್ ಕ್ರೈಟೀರಿಯಾ, ಆ ವಿಡಿಯೋ ಫುಲ್ ನೋಡೋಣ. ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಇಂಜಿನಿಯರಿಂಗ್ ವಿಡಿಯೋಸ್ ರಿಲೇಟೆಡ್ ಬರ್ತಿರ್ತಾರೆ. ಓಕೆನಾ. ಫಾರ್ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಅಕಾಡೆಮಿಕ್ ಇಯರ್ 25-26 ಫಸ್ಟ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಿಮಗೆ ಆಲ್ರೆಡಿ ಇಲ್ಲೇ ಗೊತ್ತಾಗಿದೆ. ಯಾವ 27 ಸ್ಟಾರ್ಟ್ ಆಗುತ್ತೆ, 31 ಎಂಡ್ ಆಗುತ್ತೆ. ಎಲಿಜಿಬಿಲಿಟಿ ಏನೇನು ಅಂದ್ರೆ, ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಟು ರಿಜಿಸ್ಟರ್ ದಿ ಸಮ್ಮರ್ ಸೆಮಿಸ್ಟರ್ ಫಾರ್ ಕೋರ್ಸ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್. ಫಸ್ಟ್ ಮತ್ತು ಸೆಕೆಂಡ್ ಸೆಮ್ ಅಲ್ಲಿ ನೀವು ತಗೊಂಡಿರೋ ಕೋರ್ಸ್ ಸೆಕೆಂಡ್ DX ಆರ್ NS ಆರ್ MTBS ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಡ್ರಾಫ್ಟ್ ಅರವಿಂಗ್ ಡ್ರಾಫ್ಟ್ ಇವೆಲ್ಲದಕ್ಕೂ ನೀವು ಸಮ್ಮರ್ ಸೆಮಿಸ್ಟರ್ ಬರೀಬೇಕಾಗುತ್ತೆ. ಓಕೆನಾ. DX ಅಂದ್ರೆ ಏನು ಅಂದ್ರೆ ಡಿನೋಟ್ಸ್ ಕೋರ್ಸ್ ವಿತ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್. ಆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಇಂದ ನೀವು ಆ ಕೋರ್ಸ್ ನ ಬರ್ದಿಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಒಂದ್ ಮ್ಯಾಥ್ಸ್ ತಾಳೆ ಅದನ್ನ ಬರ್ದಿಲ್ಲ ಅಂತ ನೀವು ಸಮ್ಮರ್ ಸೆಮಿಸ್ಟರ್ ಸೇರ್ಕೊಂಡು ಮಾಮೂಲಿ ನಿಮಗೆ ಹೆಂಗ್ ಫಸ್ಟ್ ಅಂಡ್ ಸೆಕೆಂಡ್ ಸೆಮ್ ಕಾಲೇಜ್ ಮಾಡಿದ್ರು ಅದೇ ತರ ಮಾಡ್ಬಿಟ್ಟು ಸಮ್ಮರ್ ಸೆಮಿಸ್ಟರ್ ಮುಗಿಸಿ ಎಕ್ಸಾಮ್ ಕೂಡ ಕೊಡ್ತಾರೆ. ಓಕೆನಾ. ನಾನ್ ಕ್ವಾಲಿಫಿಕೇಶನ್ CIE ಏನಾದ್ರು ನೀವು ಕ್ವಾಲಿಫಿಕೇಶನ್ ಆಗಿಲ್ಲ, CIE ಫೇಲ್ ಮಾಡಿದ್ದಾರೆ, ನೆಕ್ಸ್ಟ್ ಬರೆಯಕ್ಕೆ ಗೊತ್ತಿಲ್ಲ ಅಂದ್ರೆ ಇದು DX ಡಿನೋಟ್ಸ್ ಕೋರ್ಸ್ ಅಂತ ಆಗುತ್ತೆ. ಅದಕ್ಕೆ ಸಮ್ಮರ್ ಸೆಮಿಸ್ಟರ್ ಸೇರ್ಕೋಬೇಕಾಗುತ್ತೆ. ಮತ್ತೆ ಬೋತ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಅಂಡ್ ನಾನ್ ಕ್ವಾಲಿಫಿಕೇಶನ್ ಆಫ್ CIE. ಓಕೆನಾ. NS ಆರ್ NP ಅಂದ್ರೆ ನಾನ್ ಕ್ವಾಲಿಫಿಕೇಶನ್ ಇನ್ ಮ್ಯಾಂಡೇಟರಿ ನಾನ್ ಕ್ರೆಡಿಟ್ ಕೋರ್ಸ್ ಅಂದ್ರೆ ಕ್ರೆಡಿಟ್ ಇಲ್ದೇ ಕೋರ್ಸ್. ಫಾರ್ ಎಕ್ಸಾಂಪಲ್ ಸಾಫ್ಟ್ ಸ್ಕಿಲ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದಕ್ಕೆ NS ಆರ್ NP. ಅದಕ್ಕೆ ನೀವೇನಾದ್ರೂ ಇದು ಸೇರ್ಕೋಬೇಕು ಅಂತ ಅಂದ್ರೆ ಸಮ್ಮರ್ ಸೆಮಿಸ್ಟರ್ ಸೇರ್ಕೋಬಹುದು ನಾನ್ ಕ್ರೆಡಿಟ್ಸ್ ಗೆ. ಓಕೆನಾ. ಏನು ಅಂತ ಅಂದ್ರೆ ಇದಕ್ಕೆ ನೀವೇನಾದ್ರೂ ನೀವು ಸಮ್ಮರ್ ಸೆಮಿಸ್ಟರ್ ಎಲಿಜಿಬಲ್ ಆಗಬೇಕು ಅಂದ್ರೆ ಮ್ಯಾಕ್ಸಿಮಮ್ 14 ಕ್ರೆಡಿಟ್ಸ್ ಇರಬೇಕು. ಓಕೆನಾ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದು ಕೂಡ 80 ಕ್ರೆಡಿಟ್ಸ್ ಅದು ಆರ್ಕಿಟೆಕ್ಚರ್ ಪ್ರೋಗ್ರಾಮ್ ಇದೆ. ಓಕೆನಾ. ಫಾರ್ ದಿ ಕೋರ್ಸ್ ರಿಜಿಸ್ಟರ್ ಸ್ಟೂಡೆಂಟ್ ಶಾಲ್ ಅಟೆಂಡ್ ದಿ ಪ್ರಿಸ್ಕ್ರೈಬ್ಡ್ ಕ್ಲಾಸಸ್. ನೋಡಿ ಇಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದೆ ಏನಂತ, ಕ್ಲಾಸ್ ಸೇಮ್ ಫಸ್ಟ್ ಸೆಮ್ ಅಂಡ್ ಸೆಕೆಂಡ್ ಸೆಮ್ ಹೆಂಗೆ ಅಟೆಂಡ್ ಮಾಡಿದ್ರೆ ಅದೇ ತರ ಅಟೆಂಡ್ ಮಾಡಬೇಕು. ನೀವು ಫಾರ್ ಎಕ್ಸಾಂಪಲ್ ಒಂದು ಮ್ಯಾಥ್ಸ್ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಮ್ಯಾಥ್ಸ್ ಏನಾದ್ರು ನಿಮ್ದು ಬ್ಯಾಕ್ಲಾಗ್ ಉಳಿದಿದೆ, ಅದು ಬ್ಯಾಕ್ಲಾಗ್ ಅಂದ್ರೆ ಅದು ನಿಮ್ ಫೈನಲ್ ಎಕ್ಸಾಮ್ ಅಂದ್ಬಿಡಿ. ನೀವು ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಬರ್ದೇ ಇಲ್ಲ, ಎಕ್ಸಾಮೇ ಬರ್ದಿಲ್ಲ ಅಂದ್ರೆ ಸಮ್ಮರ್ ಸೆಮಿಸ್ಟರ್ ಸೇರ್ಕೋಬಹುದು. ಅಥವಾ ನೀವು ಡ್ರಾಪ್ ಮಾಡೋಗಿದ್ರೆ ಸುಮ್ಮನೆ ಒಂದು ಸೆಮ್ ಬಂದೇ ಇಲ್ಲ ಕಾಲೇಜಿಗೆ, ಅದನ್ನು ಬೇಕಾದ್ರೆ ಈಗ ಕೊಟ್ಬಿಟ್ಟು ಸೇರ್ಕೊಂಡು ಬರಿಬಹುದು ಫುಲ್. ಓಕೆನಾ. ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಫುಲ್ ಫಿಲ್ ದಿ ಅಟೆಂಡೆನ್ಸ್ ಆಫ್ ಕಂಟಿನ್ಯೂಸ್ ಇಂಟರ್ವಲ್ ಎಕ್ಸಾಮಿನೇಷನ್. ಏನಾದ್ರು ರಿಕ್ವೈರ್ಮೆಂಟ್ಸ್ ನಿಮ್ದು ಏನಾದ್ರು ಅಟೆಂಡೆನ್ಸ್ ಇಲ್ಲ, CIE ಮಾಡ್ತಿರ್ಲಿಲ್ಲ, ಅದನ್ನ ಪಾಸ್ ಮಾಡಿರ್ಲಿಲ್ಲ, ಬರೀಲಿಲ್ಲ ಅಂದ್ರೆ ಈಗ ಸಮ್ಮರ್ ಸೆಮಿಸ್ಟರ್ ಸೇರ್ಕೊಂಡು ಬರೀಬಹುದು, ಎಲಿಜಿಬಲ್ ಆಗ್ತೀರಾ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿಗೆ. ಪ್ರಿನ್ಸಿಪಲ್ ಇದ್ರಲ್ಲಿ ಏನು ಅಂತ ಅಂದ್ರೆ ಕಾಲೇಜ್ ಸಬ್ಮಿಟ್ ಲಿಸ್ಟ್ ಆಫ್ ಇದನ್ನ ಕಾಲೇಜವರಿಗೆ ಹೇಳಿರೋದು. ಓಕೆ. ದೇರ್ ಶಲ್ ಬಿ ನೋ ಲಿಮಿಟ್ ಆಫ್ ದಿ ನಂಬರ್ ಆಫ್ FRAB grade courses for which student may register summer semester and examination. ಸಮ್ಮರ್ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್ ಇದೇನ್ ಫೇಲ್ ಆಗಿರೋದು ಪಾಸ್ ಆಗಿರೋದು ಆ ತರ ಏನಿರಲ್ವಂತೆ. ಓಕೆನಾ. ಗ್ರೇಡ್ಸ್ ಆರ್ ನಾಟ್ ರಿಕ್ವೈರ್ಡ್ ಅಟೆಂಡ್ ಸಮ್ಮರ್ ಸೆಮಿಸ್ಟರ್. ಗ್ರೇಡ್ ಏನು ಇಂಪಾರ್ಟೆಂಟ್ ಅಲ್ಲ, ಫೇಲ್ ಪಾಸ್ ಆ ತರದ್ದು ಏನು ಇಂಪಾರ್ಟೆಂಟ್ ಅಲ್ಲ. ಓಕೆನಾ. ದೇ ಮೇ ಡೈರೆಕ್ಟ್ ಅಪ್ಲೈ ಫಾರ್ ಸಮ್ಮರ್ ಸೆಮಿಸ್ಟರ್ ಅಂಡ್ ಎಕ್ಸಾಮಿನೇಷನ್. ಓಕೆನಾ. ನೆಕ್ಸ್ಟ್ ಏನು ಅಂದ್ರೆ ಪ್ರೊವೈಡ್ ಅಪ್ಲಿಕೇಬಲ್ ಸ್ಟೂಡೆಂಟ್ಸ್ ಸರ್ಟಿಫಿಕೇಟ್ ಫಸ್ಟ್ ಇಯರ್ UG ಪ್ರೋಗ್ರಾಮ್ಸ್ ಅಕಾಡೆಮಿಕ್ ಇಯರ್ 25-26 ಅವರು ಅಟೆಂಡ್ ಮಾಡಬಹುದು ಅಂತ. ಓಕೆನಾ. ಫಸ್ಟ್ ಇಯರ್ ದೇ ಆಲ್ಸೋ ಅಪ್ಲಿಕೇಬಲ್. ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಟೇಕನ್ ಅಡ್ಮಿಷನ್ ಟು ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಡ್ಯೂರಿಂಗ್ 25-26 ಫ್ರಮ್ 2022 ಸ್ಕೀಮ್. ಇದು 2025 ಸ್ಕೀಮ್. 22-20 ಸ್ಕೀಮ್ ಅಲ್ಲಿ ಆ ಸ್ಕೀಮ್ ಅಲ್ಲಿ ಏನಾದ್ರು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಡ್ರಾಪ್ ಔಟ್ ಮಾಡಿರ್ತಾರಲ್ಲ ಅವರು ಬೇಕಾದ್ರೆ ಸಮ್ಮರ್ ಸೆಮಿಸ್ಟರ್ ಸೇರ್ಕೋಬಹುದಂತೆ. ಓಕೆನಾ. ಏನಾದ್ರು ನಿಮ್ ಫ್ರೆಂಡ್ಸ್ ಯಾರು ಇಲ್ಲ ಅಂದ್ರೆ ನಿಮ್ ಅಣ್ಣ ಅವ್ರಿಗೆ ಯಾರಾದ್ರು ಗೊತ್ತಿಲ್ಲ ಅಂದ್ರೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗ್ಲಿ. ಕಾಲೇಜ್ ಪ್ಲಾನ್ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ, ಕಾಲೇಜ್ ಅವರಿಗೆ ಹೇಳಿದ್ರೆ ಎಕ್ಸ್ಟ್ರಾ ಪ್ಲಾನ್ ಮಾಡಿ ಸೆಷನ್ ವೀಕ್ ಡೇಸ್ ಅಥವಾ ಸಾಟರ್ಡೆ ಸಂಡೇಲಿ ಹೆಂಗಾರು ಮಾಡಿ ಆ ಏನ್ ಪೋರ್ಷನ್ ಇರುತ್ತೆ ಅದನ್ನ ಮುಗಿಸ್ಕೊಡ್ಬೇಕು ಅಂತ ವಿಡಿಯೋ ಹೇಳಿದ್ದಾರೆ. ಮುಗಿಸಿ ನಿಮಗೆ ಎಕ್ಸಾಮ್ ಬರೆಯೋ ಗಂಟ ಅವರು ನಿಮ್ ಪಾಠ ಮಾಡ್ತಾ ಇರ್ತಾರೆ. ಓಕೆನಾ. ಇದು ಫ್ಯಾಕಲ್ಟಿ ಮತ್ತೆ ಇದು ಕಾಲೇಜ್ ಬಗ್ಗೆ ನಿಮ್ಗೆ ಇಷ್ಟೇ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿ ಹೆಂಗ್ ಪಾಸ್ ಆಗೋದು ಬಿಟ್ಟು ಇಲ್ಲಿ ಅಂತ ಹೇಳ್ತೀನಿ.
ಯಾಕಂದ್ರೆ ಬ್ಯಾಕ್ಲಾಗ್ ಯಾವ್ದಾದ್ರು ಉಳಿಸಿದ್ರೆ ಹೇಳಿ, ಅದನ್ನು ಸಾಲ್ವ್ ಮಾಡೋಣ, ಹೆಂಗೆ ಬ್ಯಾಕ್ಲಾಗ್ ಕ್ಲಿಯರ್ ಮಾಡೋದು ಅಂತ. ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.